ಸ್ನೇಹಿತರೆ, ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಸುರೇಂದ್ರ ಶಿವಮೊಗ್ಗರವರು ನಿಮ್ಗೆ ಎಲ್ರಿಗೂ ಗೊತ್ತಿದ್ದಾರೆ. ಬಹಳ ಹಳೆಯ ಸಿನಿಮಾ ನಟರಲ್ಲಿ ಮತ್ತು ಸಿನಿಮಾ ನಿರ್ದೇಶನ ಮಾಡೋದ್ರಲ್ಲಿ ಅಥವಾ ಸಿನಿಮಾ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತವರು. ನನ್ನೂರು ಮಲೆನಾಡು, ಆ ಮಲೆನಾಡಿನ ಒಂದು ಹಿರಿಮೆ ಸುರೇಂದ್ರ ಶಿವಮೊಗ್ಗ ಅವರು. ಇವರು ಇವತ್ತು ಇದೇ ತಿಂಗಳ ಒಂದು 15ನೇ ತಾರೀಕು ಅಲ್ಲ ಸರ್, 15 ಅಲ್ವಾ? ಎಸ್, 15ನೇ ತಾರೀಕು ಬಹಳ ಅಮೋಘವಾಗಿ ಕಲಾರತ್ನಗಳಿಗೆ, ಹಿರಿಯ ಕಲಾರತ್ನಗಳಿಗೆ ಒಂದು ಕಲಾವಕಾಶವನ್ನು ಮಾಡುವಾಗ ಇದರಲ್ಲಿ ಮತ್ತು ಅವರ ಕಲೆಯನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ಮತ್ತು ನೈಜ ಕಲೆಗೆ ಒಂದು ಉತ್ತಮವಾದ ಒಂದು ಬೆಲೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಕಲಾ ಸಾಧಕರಿಗೊಂದು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಅನ್ನುವ ಒಂದು ಸಂಸ್ಥೆಯನ್ನ ಹುಟ್ಟಾಕ್ತಾ ಇದ್ದಾರೆ. ಇದರಲ್ಲಿ ಹಿರಿಯ ಕಲಾವಿದರುಗಳು ಮತ್ತು ಏನು ತೆರೆಮರೆಯಲ್ಲಿ ಇರುವಂತಹ ನೈಜ ಕಲಾವಿದರುಗಳು ಯಾರಿದಾರೋ ಅವರನ್ನ ಕರ್ಕೊ ಬಂದ್ಬಿಟ್ಟು ಅವರಿಗೊಂದು ಅವಕಾಶವನ್ನು ಕೊಟ್ಟು ಅವರಿಗೊಂದು ಬೆಳಕನ್ನು ಕೊಡುವಂತ ಒಂದು ಕೆಲಸವನ್ನ ಈ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಮಾಡ್ತಾ ಇದೆ. ಈ ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ನ ಉದ್ಘಾಟನಾ ಕಾರ್ಯಕ್ರಮ ಶಿವಮೊಗ್ಗದ ಅಂಬೇಡ್ಕರ್ ಏನು ಭವನ ಇದೆಯೋ, ಶಿವಮೊಗ್ಗದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅವತ್ತಿನ ದಿವಸ ಬಹಳಷ್ಟು ಕಲಾವಿದರು, ಹಿರಿಯ ಕಲಾವಿದರುಗಳು, ಕಿರಿಯ ಕಲಾವಿದರುಗಳು, ಸಿನಿಮಾ ನಟರು ಮತ್ತು ಎಲ್ಲರೂ ಕೂಡ ನಿರ್ದೇಶಕರು, ನಿರ್ಮಾಪಕರು, ಅತಿಥಿ ಗಣ್ಯರ ಒಂದು ಸಮ್ಮುಖದಲ್ಲಿ ಈ ಒಂದು ಐಶ್ವರ್ಯ ಎಸ್ ಪಿ ಪ್ರೊಡಕ್ಷನ್ ಇದು ಒಂದು ಬೆಳಕು, ಕಲಾವಿದರಿಗೆ ಒಂದು ಬೆಳಕು ಅಂತ ಹೇಳ್ಬೋದು. ಇದು ಒಂದು ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆತ್ಮೀಯವಾಗಿ ಕರಿಬೇಕಂತ ಹೇಳ್ಬಿಟ್ಟು ನಮ್ಮ ಗೆಳೆಯರಾದಂತ ಕೇಶವರವರ ಒಂದು ಜೊತೆಗೆ ನನ್ನ ಗೆಳೆಯರು ಕೂಡ ಬಂದಿದ್ದಾರೆ, ನನ್ನೂರ ಹೆಮ್ಮೆ ಕಲಾವಿದರ ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನಂತೂ ಪಾಲ್ಗೊಳ್ತಾ ಇದ್ದೇನೆ, ನಾನು ಆ ದಿನ ಬರ್ತಾ ಇದ್ದೇನೆ. ನೀವು ಕೂಡ ಬರಬೇಕು. ಆ ದಿನ ನಿಮ್ಮ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಯಾಕಂದ್ರೆ ನಾನು ನಿಮ್ಮನ್ನು ನೋಡುವಂತ ಒಂದು ಭಾಗ್ಯ, ಆ ಅವಕಾಶವನ್ನ ನನ್ನ ಗೆಳೆಯರು ಮಾಡಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ, ನೀವು ಪಾಲ್ಗೊಳ್ತೀರಲ್ಲ?